ವರ್ಷಕ್ಕೊಮ್ಮೆ ದರ್ಶನವನ್ನ ನೀಡುವಂತಹ ದೇವಿರಮ್ಮ ಈ ಜಾತ್ರೆಗೆ ಭಕ್ತರ ಸಂಖ್ಯೆ ವಿಪರೀತವಾಗಿ ಹೋಗುತ್ತೆ. ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೂ ಇಲ್ಲಿ ಚಪ್ಪಲಿ ಹಾಕೊಳ್ಳೋ ಹಾಗಿಲ್ಲ. ಬರಿಗಾಲಲ್ಲೇ ಬೆಟ್ಟವನ್ನು ಹತ್ಕೊಂಡು ಹೋಗ್ಬೇಕಾಗತ್ತೆ. ಬೆಟ್ಟ ಹತ್ತುವಂತ ವೇಳೆ ಅಸ್ವಸ್ಥಗೊಂಡಿದ್ದಾರೆ. ಯುವತಿ ಕುಸಿದು ಬಿದ್ದಿದ್ದಾಳೆ. ಇದು ಪ್ರತಿ ಬಾರಿಯೂ ಕೂಡ ನಡೆಯುತ್ತೆ ಕೆಲವು ಘಟನೆಗಳು. ಯುವತಿಯನ್ನ ಅಗ್ನಿಶಾಮಕ ಸಿಬ್ಬಂದಿ ಹೊತ್ಕೊಂಡು ಬಂದಿದ್ದಾರೆ. ಸ್ಥಳದಲ್ಲೇ 5 ಆಂಬ್ಯುಲೆನ್ಸ್ಗಳು ಕೂಡ ಬೀಡು ಬಿಟ್ಟಿವೆ. ಬೆಟ್ಟ ಹತ್ತುವ ವೇಳೆ ಕಾಲನ್ನ ಉಳುಕಿಸಿಕೊಂಡಿದ್ದಾನೆ ಯುವಕ. ಅಸ್ವಸ್ಥ ಯುವಕನನ್ನ ಸ್ಟ್ರೆಚರ್ನಿಂದ ಹೊತ್ತು ತಂದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಸಂಜೆಯ ವೇಳೆ ಮಳೆಯಿಂದ ತೀವ್ರವಾಗಿ ಬೆಟ್ಟ ಜಾರ್ತಾ ಇದೆ. ಹಾಗಾಗಿನೇ ಈ ಬಾರಿ ಒಂದು ದಿನ ಮಾತ್ರ ಇರುತ್ತೆ ಅದು ಅವಕಾಶ ಬೆಟ್ಟ ಹತ್ತಕ್ಕೆ. ಬಟ್ ಈ ಬಾರಿ 2 ದಿನ ಅವಕಾಶ ಕೊಟ್ಟಿದ್ದಾರೆ. ಹೆಚ್ಚಿನ ಮಳೆ ಆಗಿರೋದ್ರಿಂದ ಕಾಲು ಜರಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ 2 ದಿನ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಬೆಟ್ಟ ಹತ್ತೋದಕ್ಕೋಸ್ಕರ. ಸೊ ಈಗ ಅಲ್ಲೆಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಕೆಲವರಿಗೆ ಈ ರೀತಿಯಾಗಿ ಆಗುತ್ತೆ, ತುಂಬಾ ಆಯಾಸ ಆಗಿಬಿಡುತ್ತೆ. ವಿಪರೀತವಾಗಿ ಆಯಾಸ ಆಗಿ ಕೆಲವು ಕಾಲು ಉಳುಕಿಸ್ಕೊಂಡಿರುವಂಥದ್ದಿದ್ದಾವೆ. ನನ್ನ ಸಹೋದ್ಯೋಗಿ ಚಿಕ್ಕಮಗಳೂರು ಪ್ರತಿನಿಧಿ ನಾರಾಯಣಗೌಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾರಾಯಣಗೌಡ, ಈಗ ಆಗಿರುವಂತಹ ಪರಿಸ್ಥಿತಿ ಹೇಗಿದೆ? ಆಕ್ಚುಲಿ ಈ ಬಾರಿ 2 ದಿನ ಕೊಟ್ಟಿರೋದ್ರಿಂದ ಆರಾಮಾಗಿ ಹೋಗಿ ದರ್ಶನವನ್ನ ಮಾಡಬಹುದಾಗಿತ್ತು. ಆದ್ರೂ ಕೂಡ ಈ ಸಮಸ್ಯೆಗಳು ಯಾಕೆ ಆಗ್ತಾ ಇದೆ? ಅರುಣ್, ಹೌದು ಅರುಣ್. ಅಂತಂದ್ರೆ ಇಷ್ಟು ವರ್ಷಗಳ ಕಾಲ ದೇವರಮ್ಮನ ಬೆಟ್ಟ ಹತ್ತಕ್ಕೆ 1 ದಿನ ಮಾತ್ರ ಅವಕಾಶ ಇರ್ತಿದ್ದದ್ದು. ಅಂತಂದ್ರೆ ಯಾವಾಗ ದೀಪಾವಳಿ ಹಬ್ಬದ ಅಮಾವಾಸ್ಯ ಹಿಂದಿನ ದಿನ ಮಾತ್ರ ಬೆಟ್ಟ ಹತ್ತಕ್ಕೆ ಅವಕಾಶ ಇದ್ದದ್ದು. ಆದ್ರೆ ಈ ಬಾರಿ ವರ್ಷ ಪೂರ್ತಿ ಸಾಕಷ್ಟು ಮಳೆ ಬಂದಿದೆ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಅತಿ ಹೆಚ್ಚಾಗಿ ಜಾರ್ತಾ ಇರುತ್ತೆ. ಹಾಗಾಗಿ ಭಕ್ತರಿಗೆ ಯಾವುದೇ ಅನಾನುಕೂಲ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ 2 ದಿನಗಳ ಕಾಲ ಬೆಟ್ಟ ಹತ್ತಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಆದ್ರೆ ಅಲ್ಲಿ ಬರುವಂತ ಭಕ್ತರು ಕೆಲವರು ಉಪವಾಸ ಬಂದಿರ್ತಾರೆ, ಕೆಲವರು ಊಟ ತಿಂಡಿ ಮಾಡಿರೋದಿಲ್ಲ, ಮತ್ತೆ ಸಾಕಷ್ಟು ಜಾರಿಕೆ ಇರೋದ್ರಿಂದ ಅಲ್ಲಿ ಈಗಾಗಲೇ ಅಂದ್ರೆ ಸುಮಾರು 2 ರಿಂದ 3 ಜನ ಈಗ ಸಣ್ಣಪಟ್ಟ ಅವ್ರಿಗೆ ಯಾವುದೇ ರೀತಿಯ ದೊಡ್ಡ ಅನಾಹುತ ಆಗದಲೇ ಇರುವಂತದ್ದು. ಆದ್ರೆ ಕಾಲ್ ಜಾರಿ ಬಿದ್ದು ಕೆಲವರು ಉಪವಾಸ ಇರೋದ್ರಿಂದ ಅವರಿಗೆ ತಲೆ ಸುತ್ತು ಬಂದು ಅವರಿಗೆ ಬೆಟ್ಟ ಹತ್ತಕ್ಕೆ ಆಗದಲೇ ಇರುವಂತ ನಿಟ್ಟಿನಲ್ಲಿ ಅವ್ರು ಈಗಾಗಲೇ ಬಿದ್ದು ಕೆಲವರು ಕಾಲನ್ನ ಉಳಿಸ್ಕೊಂಡಿರುವಂಥದ್ದು, ಕೆಲವರು ಕಾಲನ್ನ ಮುರ್ಕೊಂಡಿರುವಂಥದ್ದು. ಹಾಗಾಗಿ ಯಾವಾಗ ಅಲ್ಲಿ ಅಂದ್ರೆ ಅರ್ಧ ಬೆಟ್ಟ ಹತ್ತುವಂತ ಸಂದರ್ಭದಲ್ಲೂ ಕೂಡ ಈ ರೀತಿ ಅವರಿಗೆ ಅನಾನುಕೂಲ ಆಯ್ತು. ಆಗ ಅಲ್ಲಿದ್ದಂತ ಅಗ್ನಿಶಾಮಕ ಸಿಬ್ಬಂದಿಗಳು ಎಲ್ಲರನ್ನೂ ಕೂಡ ಆ ಬೆಟ್ಟದ ಮೇಲಿಂದ ಸ್ಟ್ರೆಚರ್ ನಲ್ಲಿ ಹೊತ್ಕೊಂಡು ಬಂದಿರುವಂಥದ್ದು. ಅರುಣ್, ನಿಜಕ್ಕೂ ಈ ಒಂದು ಅಂದ್ರೆ ಕಳೆದ 2 ದಿನಗಳಿಂದ ದೇವರಮ್ಮನ ಬೆಟ್ಟದಲ್ಲಿ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳು ಮಾಡ್ತಿರುವಂತ ಕೆಲಸ ನಿಜಕ್ಕೂ ಭಕ್ತರು ಕೂಡ ಅವರ ಕೆಲಸವನ್ನ ಮೆಚ್ಕೊಂಡಿರುವಂಥದ್ದು. ಯಾಕೆಂತಂದ್ರೆ ಬರೀ ಕಾಲಲ್ಲಿ ಬೆಟ್ಟ ಹತ್ತೋದೇ ಕಷ್ಟ, ಈ ಕೈಯಲ್ಲಿ ಏನು ಇಲ್ದಲೆ ಬೆಟ್ಟ ಹತ್ತೋದೇ ಕಷ್ಟ. ಆದ್ರೆ ಅಂತ ಒಂದು ಸುಮಾರು ಸಮುದ್ರ ಮಟ್ಟದಿಂದ 3800 ಅಡಿ ಹತ್ತ 4 ರಿಂದ 5 ಕಿಲೋಮೀಟರ್ ಅಂತ ಪಿರಮಿಡ್ ಆಕಾರದ ಬೆಟ್ಟದಲ್ಲಿ ಅಲ್ಲಿ ಅಂದ್ರೆ ಅನಾನುಕೂಲ ಯಾವಾಗ ಯಾರು ಭಕ್ತರಿಗೆ ಅನಾನುಕೂಲ ಆಯ್ತು ಅವ್ರನ್ನ ಅಲ್ಲಿಂದ ಒತ್ಕೊಂಡು ಬರ್ಬೇಕು ಅಂದ್ರೆ ನಿಜಕ್ಕೂ ಅದು ಅಸಾಧ್ಯದ ಮಾತು. ಅಂತ ಒಂದು ಎತ್ತದ ಪ್ರದೇಶದಲ್ಲೂ ಕೂಡ ಅವ್ರನ್ನ ಎಲ್ಲರನ್ನೂ ಸುರಕ್ಷಿತವಾಗಿ ಕೆಳಗಡೆ ಕರ್ಕೊಂಡ್ ಬರ್ತಾರೆ ಅಂದ್ರೆ ಇವತ್ತು ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳ ಕೆಲಸಕ್ಕೆ ಭಕ್ತರು ಕೂಡ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿರುವಂತದ್ದು. ಅರುಣ್, ಓಕೆ, ನಾರಾಯಣಗೌಡ ಮೇಲೆ ಮಾಹಿತಿಗೆ ಧನ್ಯವಾದಗಳು.